ಪಾಪ ಕೆಲವರು ಇವತ್ತು ನಿಮ್ಗೆಲ್ರಿಗೂ ಕೂಡ ಶುಭ ಶನಿವಾರ ಹಾಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಎಲ್ರಿಗೂ ಶುಭಾಶಯಗಳು. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಆನಂದಣ್ಣವರೇ ಹಾಗೂ ಹಿರಿಯ ನಾಯಕರಾದ ರಾಮಲಿಂಗಣ್ಣವರೇ, ಸುಭಾಷ್ ಅಣ್ಣವರೇ, ರಾಜೇಂದ್ರ ಗೌಡ್ರೆ ಹಾಗೂ ವೆಂಕಟೇಶ್ ಅವರೇ, ನಾಗರಾಜ್ ರೆಡ್ಡಿ ಅವರೇ, ಸುರೇಶ್ ಅವರೇ, ಮುನ್ನೇಶ್ವರ್ ಅವರೇ, ಮಂಜುನಾಥ್ ಅವರೇ, ಅಸಲಾಂ ಅವರೇ, ನಜೀಲ್ ಅವರೇ, ನಯಾಜ್ ಅವರೇ ಹಾಗೂ ಸುರೇಶ್ ಅಣ್ಣವರೇ, ಪ್ರಕಾಶ್ ಅಣ್ಣವರೇ, ಇದಕ್ಕೆಲ್ಲ ರೂವಾರಿಗಳಾಗ್ತಕ್ಕಂಥ ಗುಜನಹಳ್ಳಿ ಮಂಜುನಾಥ್ ಅವರೇ ಹಾಗೂ ಉಮಾಶಂಕರ್ ಅವರೇ, ನಮ್ಮ ಸರ್ವಜ್ಞೇಗೌಡ್ರೆ, ನಿಮಗೆಲ್ಲರಿಗೂ ಕೂಡ 20ನೇ ತಾರೀಕು 24ನೇ ತಾರೀಕು ಏನು ಕಾರ್ಯಕ್ರಮ ನಡೀತಾ ಇದೆ ಇದನ್ನೆಲ್ಲ ಕೂಲಂಕಷವಾಗಿ ಫೈನಲ್ ಆಗಿ ನಮ್ಮ ಸರ್ವಜ್ಞೇಗೌಡರು ಇದನ್ನು ತಿಳಿಸ್ತಾರೆ. ನಮ್ಮ ಉದ್ದೇಶ, ನಮ್ಮೆಲ್ಲರ ಉದ್ದೇಶ ಹಾಗೂ ಈ ತಾಲೂಕಿನ ಭವಿಷ್ಯವನ್ನು ಕಾಪಾಡ್ತಕ್ಕಂಥ ಉದ್ದೇಶ ಆದರಣ ಅವರದ್ದು ಒಂದೇ ಒಂದು ಕಾರ್ಯಕ್ರಮ, ದೀರ್ಘ ಸುಮಂಗಳಿವ. ಈ ದೀರ್ಘ ಸುಮಂಗಳಿವ ಕಾರ್ಯಕ್ರಮ ನಮ್ಮ ಎಲ್ಲ ಅಕ್ಕ ತಂಗಿರ ಒಂದು ಭವಿಷ್ಯದ, ಅವರ ಗಂಡಂದಿರ 100 ವರ್ಷ ಆಯುಸ್ಸು ಚೆನ್ನಾಗಿರ್ಬೇಕು, ಅವ್ರ ಕುಟುಂಬದಲ್ಲೆಲ್ಲ ಕಷ್ಟ ನೋವುಗಳನ್ನು ಬಿಟ್ಟು ನೆಮ್ಮದಿಯಾಗಿರ್ಬೇಕು. ಈ ತಾಲೂಕನ್ನು ಕಾಪಾಡ್ತಕ್ಕಂಥ ನಾಯಕರು ಬಹಳಷ್ಟು ಜನ ಬಂದು ಹೋದ್ರು, ಆದ್ರೆ ಹೆಣ್ಮಕ್ಳ ಬಗ್ಗೆ ಕಾಳಜಿ ತೋರ್ತಕ್ಕಂಥ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ಅದು ಆದಿನಾರಾಯಣ ಅವರು. ಈ ಗೌರವ, ಈ ಘನತೆ ಅವರಿಗೆ ಸಲ್ಲಬೇಕಾಗುತ್ತೆ. ದಯವಿಟ್ಟು ನೀವು ಮಾಡ್ತಕ್ಕಂಥ ಕಾರ್ಯಕ್ರಮ 24ನೇ ತಾರೀಕು ಯಾರೊಬ್ಬರು ಕೂಡ ಪಕ್ಷ ಭೇದ ಮರೆತು, ಅವ್ರು ಕಾಂಗ್ರೆಸ್ ಅವರು, ಇವರು ಬಿಜೆಪಿ ಅವರು, ಜೆಡಿಎಸ್ ಅವರು ಅನ್ನೋದು ಬಿಟ್ಟು ನಿಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ನಾವೇನ್ ವಾಲಂಟಿಯರ್ಸ್ ಅಂತ 4 ಜನರನ್ನ ನಾವು ಈಗ ಆಯ್ಕೆ ಮಾಡಿದ್ದೀವಿ. ಪ್ರತಿಯೊಬ್ಬರು ಕೂಡ ನಿಮ್ಮ ಮನೆಯ ಸುತ್ತ, ನಾವು ದೇಶವನ್ನೆಲ್ಲ ಕ್ಲೀನ್ ಮಾಡಕ್ಕಾಗಲ್ಲ, ದೇಶಕ್ಕೆಲ್ಲ ಸಹಾಯ ಮಾಡಕ್ಕಾಗಲ್ಲ, ಪಕ್ಕದಲ್ಲಿರ್ತಕ್ಕಂಥ ನಮ್ಮ 4 ಮನೆ ಪಕ್ಕದಲ್ಲಿರ್ತಕ್ಕಂಥ ನಿಮ್ಮ ವಾಲಂಟಿಯರ್ಸ್ 4 ಜನ ಏನಿದ್ದೀರಿ ಹಳ್ಳಿಯ ಪ್ರತಿಯೊಂದು ಹೆಣ್ಣು ಮಗಳು ಕೂಡ ನೀವು ವಾಲಂಟಿಯರ್ಸ್ ಪ್ರತಿಯೊಂದು ಮನೆಯಲ್ಲೂ ಕೂಡ ಈ ವಿಷಯವನ್ನು ತಿಳಿಸಿ ಆದಿನಾರಾಯಣವ್ರು ಮಾಡ್ತಕ್ಕಂಥ ಕಾರ್ಯಕ್ರಮ ಹೇಳಿ ಪ್ರತಿಯೊಬ್ಬರು ಕೂಡ ಅವರನ್ನು ಕರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡ್ಬೇಕನ್ನೋದೇ ಅವ್ರ ಉದ್ದೇಶ. ಅವ್ರು ನಿಮ್ಮಿಂದ ಏನು ಆಸೆ ಮಾಡಿದ್ರೆ ಅವ್ರು ನಿಮ್ಮಿಂದ ಯಾವುದು ಕೂಡ ಏನು ಕೇಳಿಲ್ಲ ಇದುವರೆಗೂ ಕೂಡ. ಈ ಭಾಗದಲ್ಲಿ ನಿಂತು ಅವರು ಕೆಲವೇ ಅಂತರದಿಂದ ಸೋತಿದ್ರು ಕೂಡ ಇವತ್ತು ನಿಮ್ಮ ಒಂದು ಭವಿಷ್ಯಕ್ಕಾಗಿ, ನಿಮ್ಮ ಒಂದು ಸೇವೆಗಾಗಿ ಸದಾ ದುಡಿತಾ ಇದ್ದಾರೆ. ಅವ್ರಿಗೋಸ್ಕರ ಸಮಯ ಬಂದಾಗ ನಾವೆಲ್ಲರೂ ಕೂಡ ದಯವಿಟ್ಟು ಒಂದು ಸಹಕಾರ ಮಾಡಿ ಅವ್ರು ನಮ್ಮ ಕೈಯೆಲ್ಲ ಸೇವೆ ಮಾಡ್ಬೇಕನ್ನೋದೇ ನಮ್ಮ ಉದ್ದೇಶ. ಆದ್ರಿಂದ ಎಲ್ಲರೂ ಕೂಡ ನಮ್ಮ ಅಕ್ಕ ತಂಗಿದ್ರು, ಮುಂದೆ ಇರ್ತಕ್ಕಂಥ ಮಹಿಳಾ ನಾಯಕರು, ಹಿಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ನಾಯಕರು, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತ ಮಹಿಳಾ ನಾಯಕರು ಹಾಗೂ ನಮ್ಮ ನಾಯಕರು ಹಾಗೂ ನಮ್ಮ ಪತ್ರಕರ್ತರು ಕೂಡ ನಾನು ವಂದಿಸುತ್ತಾ ಈ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಕಾಂಗ್ರೆಸ್.